ವೆಲ್ಕಮ್ ಬ್ಯಾಕ್. ಬಿಜೆಪಿ ನಾಯಕರ ಮಧ್ಯೆ ಸಮಾವೇಶಗಳ ಸಮರ. ರೆಬಲ್ಸ್ ಲೀಡರ್ ವಿರುದ್ಧ ಸಿಡಿದದ್ದಿದೆ ಕೇಸರಿ ಪಾಳಿಯ. ಒಂದು ಕಡೆ ಬಿಜೆಪಿ ನಾಯಕರ ಸರಣಿ ಆದ್ರೆ ಇತ್ತ ಕಾಂಗ್ರೆಸ್ ಹಾಸನ ಜಿಲ್ಲೆಯ ಕಾರ್ಯಕ್ರಮಕ್ಕೆ ದಿಕ್ಕೆ ಬದಲಿಸ್ತಾ ಇದೆ. ಆರಂಭದಲ್ಲಿ ಸಿದ್ದರಾಮೋತ್ಸವ 2.0 ಅಂತ ಇದ್ರೆ ಇಡೀ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಅಲ್ಲ ಜನಕಲ್ಯಾಣ ಸಮಾವೇಶ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಆ ಕಾಂಗ್ರೆಸ್ ಕಾರ್ಯಕ್ರಮದ ಕಂಪ್ಲೀಟ್ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ಸ್ವಾಭಿಮಾನಿ ಅಲ್ಲ ಜನ ಕಲ್ಯಾಣ ಸಮಾವೇಶ ಅಂತ ದಿಕ್ಕನ್ನೇ ಬದಲಿಸಿದ್ದಾರೆ. ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕ್ರಮದ ದಿಕ್ಕನ್ನೇ ಬದಲಾಯಿಸಿದ್ದು. ಇಡೀ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಅನ್ನ ಕೊಟ್ಟಿದ್ದಾರೆ. ಜನ ಕಲ್ಯಾಣ ಸಮಾವೇಶ ಅಂತ ಹೇಳಿದ್ರು. ಚನ್ನಪಟ್ಟಣ ಗೆಲುವಿನ ನಂತರ ಹಾಸನದ ಮೇಲೆ ಕಣ್ಣಿಟ್ಟಿರೋದು. ನಾಡಿದ್ದು ನಡೆಯುವಂತಹ ಸಮಾವೇಶ ದೇವೇಗೌಡರ ತವರಿನಲ್ಲೇ ಅಬ್ಬರಿಸೋದಿಕ್ಕೆ ಮುಂದಾಗಿ ಎಲ್ಲ ಸಿದ್ಧತೆಯನ್ನೀಗ ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಸನದಲ್ಲಿ ಏನು ಸಮಾವೇಶವನ್ನ ಮಾಡಬೇಕು ಅಂತ ಇದ್ರು. ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕ್ರಮದ ದಿಕ್ಕನ್ನೇ ಬದಲಾಯಿಸಿದರೆ ನೀವು ನೋಡಬಹುದು ಪೋಸ್ಟರ್ನ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇಂದಿರಾ ಗಾಂಧಿಯವರ ಫೋಟೋ ಇರುವಂತಹ ಬ್ಯಾನರ್. ಬ್ಯಾನರ್ ಅಲ್ಲಿ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ಹೇಳಿ ಬಿಡುಗಡೆಯನ್ನೇ ಮಾಡಿದೆ. ಈಗ ಪೋಸ್ಟರ್ ಅನ್ನ ನಾಡಿದ್ದು ನಡೆಯುವುದು ಗುರುವಾರ ನಡೆಯುವಂತಹ ಸಮಾವೇಶ. ಸಮಾವೇಶದ ದಿಕ್ಕೆ ಈಗ ಬದಲಾಗಿದ್ದು ಜನಕಲ್ಯಾಣ ಸಮಾವೇಶ ಅಂತಾಗಿದೆ. ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕ್ರಮದ ದಿಕ್ಕನ್ನೇ ಡಿಕೆ ಬದಲು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಓವರ್ಟೇಕ್ ಕೊಟ್ಟಿದ್ದಾರೆ. 2.0 ಸಿದ್ದರಾಮೋತ್ಸವವನ್ನ ಮಾಡಬೇಕು ಅಂತ ಏನು ಅಂದುಕೊಂಡಿದ್ರು. ಅಹಿಂದ ಮತಗಳ ಒಂದು ಕ್ರೋಢೀಕರಣ ಆಗಬೇಕು, ಬ್ಯಾಂಕಿಂಗ್ ಮಾಡಬೇಕು, ಮುಂದಿನ ಚುನಾವಣೆಗೆ ಇದು ಎಲ್ಲೋ ನಾಂದಿ ಆಡುತ್ತೆ ಅಂತ. ಸೊ ಅದರ ದಿಕ್ಕನ್ನೇ ಬದಲಿಸಿ ಈಗ ಸ್ವಾಭಿಮಾನಿ ಅಲ್ಲ ಜನಕಲ್ಯಾಣ ಸಮಾವೇಶ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅದರ ಪೋಸ್ಟರ್ ಕೂಡ ಈಗ ಕಾಂಗ್ರೆಸ್ ಅಧಿಕೃತವಾಗಿ ಬಿಡುಗಡೆಯನ್ನ ಮಾಡಿದೆ.
ಜನ ಕಲ್ಯಾಣ ಸಮಾವೇಶ. ಇಡೀ ಕಾರ್ಯಕ್ರಮಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಕೊಟ್ಟಿದ್ದಾರೆ. ಇಡೀ ಕಾರ್ಯಕ್ರಮಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಈಗ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಗೆದ್ದ ಬಳಿಕ. ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನ ಕಲ್ಯಾಣ ಸಮಾವೇಶ ಅಂತ ಹೇಳಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿದ್ದರಾಮೋತ್ಸವ 2.0 ಮಾಡಬೇಕು ಅಂತ ಏನ್ ಪ್ಲಾನ್ ಮಾಡಿಕೊಂಡು ಅಹಿಂದ ಮತಗಳನ್ನ ಮುಂದಿನ ಚುನಾವಣೆಗೆ ಒಂದು ಬ್ಯಾಂಕಿಂಗ್ ಮಾಡ್ಕೊಳ್ಬೇಕು, ಅದೇ ಮುಂದಿನ ಚುನಾವಣೆಗೆ ನಾಂದಿ ಅಂತ ಹೇಳ್ತಿದ್ರು. ಈಗೆಲ್ಲ ಅದು ಟರ್ನ್ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಿ ಅಲ್ಲಿ ಜನಕಲ್ಯಾಣ ಸಮಾವೇಶ ಅಂತ ಕೊಟ್ಟಿರೋದು. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ? ಪವಿತ್ರ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಒಂದು ಅಭಿಮಾನಿಗಳು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥದ್ದನ್ನ ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕಿನ ಮಾಡ್ಲಿಕ್ಕೆ ಆಯೋಜನೆ ಮಾಡ್ಕೊಂಡಿದ್ರು. ಅದಕ್ಕೆ ತಕ್ಕಂತ ಬರದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಮತ್ತೆ ಕೆಲವಷ್ಟು ಮುಖಂಡರು ಮತ್ತೆ ದಲಿತ ಪರ ಸಂಘಟನೆಗಳ ಮುಖಂಡರು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಸಿಎಂ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಆದ್ರೆ ಇದನ್ನ ಗಮನಿಸಿರ್ತಕ್ಕಂತ ಒಂದು ಬಣ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆಯುವ ಮುಖಾಂತರ ಅಸಮಾಧಾನ ಕೂಡ ತೋರಿದ್ರು. ಅವರು ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ, ಅದನ್ನ ಅವರ ಸ್ವಪ್ರತಿಷ್ಠೆಗಾಗಿ ಮಾಡ್ತಾ ಇದ್ದಾರೆ, ಪಕ್ಷದವರನ್ನೇ ಬಳಸಿಕೊಂಡು ಸ್ವಪ್ರತಿಷ್ಠೆ ಅನ್ನುವಂತ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಎಲ್ಲಷ್ಟು ಸೂಚನೆ ಕೊಡುವ ಮುಖಾಂತರ ಸಿಎಂ ಡಿಕೆ ಶಿವಕುಮಾರ್ ಸಂಪೂರ್ಣವಾಗಿ ಆ ಒಂದು ಕಾರ್ಯಕ್ರಮದ ರೂಪರೇಷೆಯನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇದೀಗ ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥದ್ದು ಹೋಗಿ ಈಗ ಅದು ಜನ ಕಲ್ಯಾಣ ಸಮಾವೇಶ ಅನ್ನುವಂಥದ್ದನ್ನ ಆ ಕಾರ್ಯಕ್ರಮದ ಹೆಸರನ್ನೇ ಒಂದು ಬದಲಾಯಿಸಿರ್ತಕ್ಕಂಥದ್ದು. ಸಾಕಷ್ಟು ಒಂದ್ ಕಡೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ಬಣಗಳ ರಾಜಕೀಯ ಮತ್ತಷ್ಟು ಸ್ಫೋಟವಾಗುತ್ತಾ ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗ್ತಾ ಇತ್ತು. ಇದೀಗ ಈ ರೀತಿಯಾಗಿರ್ತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಿ ಈಗಾಗಲೇ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇದು ಯಾವುದೇ ರೀತಿ ಶಕ್ತಿ ಪ್ರದರ್ಶನ, ಇದು ಸರ್ಕಾರದ ಅಂದ್ರೆ ಪಕ್ಷದ ವತಿಯಿಂದಲೇ ಮಾಡ್ತಕ್ಕಂಥ ಸಮಾವೇಶ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿ.